ಹಾಯ್ ಹಲೋ ಗುಡ್ ಈವ್ನಿಂಗ್ ಎವರಿಬಡಿ, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲ ನನ್ನ ಸಮಸ್ತ ಕನ್ನಡ ಕರ್ನಾಟಕದ ಕಂದಮ್ಮಗಳಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ. As we know that there are two types of articles, one is definite article and another one is indefinite article. Today we are going to deal with the definite article, that is the ಈ ಮೊದಲು ತಿಳ್ಕೊಂಡಿರುವಂತೆ ಆರ್ಟಿಕಲ್ಗಳಲ್ಲಿ ಎರಡು ಪ್ರಕಾರಗಳು ಅಂತ ಹೇಳಿದ್ರೆ ಒಂದು ಡೆಫಿನಿಟ್ ಆರ್ಟಿಕಲ್ ಮತ್ತು ಇನ್ನೊಂದು ಇನ್ಡೆಫಿನಿಟ್ ಆರ್ಟಿಕಲ್. ಇವತ್ತು ನಾವು ಡೆಫಿನಿಟ್ ಆರ್ಟಿಕಲ್ ದರ ಬಗ್ಗೆ ಒಂದು ವಿಸ್ತಾರವಾಗಿ ಅಥವಾ ಒಂದು ಸಾಕಷ್ಟು ಒಂದು ಇನ್ಫಾರ್ಮೇಶನ್ ಅನ್ನು ಶೇರ್ ಮಾಡ್ಕೊಳ್ತಾ ಮುಂದಿನ ಈ ಒಂದು ತರಗತಿಯನ್ನು ಪ್ರಾರಂಭಿಸೋಣ. ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಡೆಫಿನಿಟ್ ಆರ್ಟಿಕಲ್ ಅಲ್ಲಿ ದ is the specific, it is also known as specific confirmed article, that is specific, that should be the information or the thing should be specific, that is on that time we should use article the. ಅದು ಸ್ಪೆಸಿಫಿಕ್ ಆಗಿರಬೇಕು ಅಂದ್ರೆ ಗೊತ್ತಿರಬೇಕು ಇಬ್ಬರಿಗೂ. ಅಂದ್ರೆ ಇಲ್ಲಿ communication takes place between two people or more than two people. That time the thing should be known to the receiver and sender. ಇಲ್ಲಿ ಮಾತನಾಡುವಾಗ ಸಂವಹನ ಕ್ರಿಯೆ ಇಬ್ಬರು ಅಥವಾ ಹೆಚ್ಚು ಜನಗಳಲ್ಲಿ ನಡೀತಾ ಇರಬೇಕಾದ್ರೆ ಒಂದು ವಸ್ತುವಿನ ಬಗ್ಗೆ ಆಗಲಿ ಒಂದು ಸ್ಥಳದ ಬಗ್ಗೆ ಆಗಲಿ ಮಾತನಾಡುವಾಗ ಆ ಇನ್ಫಾರ್ಮೇಶನ್ ಆ ಒಂದು ವಸ್ತುವಿನ ಬಗ್ಗೆ ಆಗಿರ್ಬೋದು ಅಥವಾ ಸ್ಥಳದ ಬಗ್ಗೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ವಿಷಯಗಳನ್ನ ಅಲ್ಲಿ ಸಂವಹನ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಎಲ್ಲರಿಗೂ ಆ ಒಂದು ವಿಷಯದ ವಸ್ತುವನ್ನು ಅಥವಾ ಒಂದು ವಿಷಯವನ್ನು ವ್ಯಕ್ತಿಯ ಬಗ್ಗೆ ಆಗಿರ್ಬೋದು ಅಥವಾ ಸ್ಥಳದ ಬಗ್ಗೆ ಆಗಿರ್ಬೋದು ಅಥವಾ ಒಂದು ವಸ್ತುವಿನ ಬಗ್ಗೆ ಆಗಿ ಮಾತನಾಡುವಾಗ ಅವಾಗ ಈ ಆರ್ಟಿಕಲ್ ದ ಬಳಸ್ತೀವಿ. I have mentioned a number of points in that helps to know the article the, that is first one directions. ಇಲ್ಲಿ ಫಸ್ಟ್ ಒನ್ ಡೈರೆಕ್ಷನ್ಸ್ ಅಂದ್ರೆ ಇಲ್ಲಿ ದಿಕ್ಕುಗಳು ಅಂತ ಹೇಳ್ತೀವಿ. ಅಂದ್ರೆ ಫಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಡೈರೆಕ್ಷನ್ಸ್. ವಾಟ್ ಈಸ್ ಡೈರೆಕ್ಷನ್? ಡೈರೆಕ್ಷನ್ ಇಸ್ ನಥಿಂಗ್ ಬಟ್ ದಿ ನಾರ್ತ್, ಈಸ್ಟ್, ವೆಸ್ಟ್ ಅಂಡ್ ಸೌತ್. ಇವುಗಳ ಬಗ್ಗೆ ಒಂದು ಮಾತನಾಡುವಾಗ ಕಂಪಲ್ಸರಿ ಆರ್ಟಿಕಲ್ ದ ನ ಬಳಸ್ತೀವಿ. ಇಲ್ಲಿ ಡೈರೆಕ್ಷನ್ ಇರ್ತದ ಅಲ್ಲಿ ಆರ್ಟಿಕಲ್ ದ ನ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಬಳಸಲೇಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ದ ನಾರ್ತ್. ಯಾಕಂದ್ರೆ north is known to everybody, directions are known to everybody, so that's why we should use article the. ಯಾವುದೇ ದಿಕ್ಕುಗಳ ಬಗ್ಗೆ ಮಾತನಾಡುವಾಗ ಆರ್ಟಿಕಲ್ ದ ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, I am facing the north, I am standing towards the north. ಅಂದ್ರೆ ನಾನು ಇಲ್ಲಿ ಒಂದು ದಿಕ್ಕಿನ ಕಡೆಗೆ ಅಂದ್ರೆ ನಾರ್ತ್ ದಿಕ್ಕಿನ ಕಡೆ, ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ನಿಂತಿರೋದ್ರಿಂದ ಅಲ್ಲಿ ಏನ್ ಬಳಸಬೇಕು? ಆರ್ಟಿಕಲ್ ದ ನ ಬಳಸಬೇಕು. ಒಟ್ಟಾರೆಯಾಗಿ ಈ ನ್ಯೂಸ್ ಅಂದ್ರೆ ನಾರ್ತ್, ಈಸ್ಟ್, ವೆಸ್ಟ್ ದಿಕ್ಕುಗಳ ಬಗ್ಗೆ ಮಾತನಾಡ್ತಿರುವ ಅಂತ ಸಂದರ್ಭದಲ್ಲಿ ಆರ್ಟಿಕಲ್ ದ ನ ಬಳಸಬೇಕು. ಫಾರ್ ಎಕ್ಸಾಂಪಲ್, ದ ವೆಸ್ಟ್ ಜೊತೆಗೆ ಸ್ನೇಹಿತರೆ ದಿಕ್ಕುಗಳ ಬಗ್ಗೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಡ್ಯಾಶ್ ಈಸ್ ಸ್ಟ್ಯಾಂಡಿಂಗ್ ಸೌತ್. ಡ್ಯಾಶ್ ಸೌತ್ ಅಂತಿದ್ದಾಗ ಅಲ್ಲಿ ಬಿಟ್ಟಸ್ಥಗಳು ತುಂಬುವಂತ ಸಂದರ್ಭದಲ್ಲಿ ಫಿಲ್ಲಿಂಗ್ ದ ಬ್ಲಾಕ್ಸ್. ಎಟ್ ದ ಟೈಮ್ ಆಫ್ ಫಿಲ್ಲಿಂಗ್ ದ ಬ್ಲಾಕ್ಸ್ ಯು ಫೈಂಡ್ ದ ಡೈರೆಕ್ಷನ್ಸ್, ವಿ ಶುಡ್ ಯೂಸ್ ಆರ್ಟಿಕಲ್ ದ. ದಿಕ್ಕುಗಳ ಬಗ್ಗೆ ಒಂದು ತಿಳ್ಕೊಬೇಕಾಗಿರ್ತಕ್ಕಂಥ ಇಲ್ಲಿ ಕಂಪಲ್ಸರಿಯಲ್ಲಿ ಆರ್ಟಿಕಲ್ ದ ವನ್ನ ಬಳಸ್ತೀವಿ. ರೈಟ್. ಜೊತೆಗೆ ಇಂಪಾರ್ಟೆಂಟ್ ಆಫೀಸಸ್, ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥವು ಸಿಂಗಲ್ ಆಫೀಸ್ಗಳ ಇರ್ತಾವಲ್ರಿ, ಅದಕ್ಕೂ ಕೂಡ ಏನ್ ಮಾಡ್ತೀವಿ? ಆರ್ಟಿಕಲ್ ದ ಕಂಪಲ್ಸರಿಯಾಗಿ ಬಳಸಲೇಬೇಕು. ದೀಸ್ ಆರ್ ದಿ ರೂಲ್ಸ್. ಅಂಡ್ ಹೋಲಿ ಸ್ಪಾಟ್ಸ್, ಪ್ಲೇಸಸ್, ಬುಕ್ಸ್ ಅಂಡ್ ಎಪಿಕ್ಸ್. ಇಲ್ಲಿ ಯಾವುದೇ ರೀತಿಯ ಒಂದು ಹೋಲಿ ಅಂದ್ರೆ ಪವಿತ್ರವಾಗಿರ್ತಕ್ಕಂಥ ಗ್ರಂಥಗಳ ಬಗ್ಗೆ ಆಗಿರ್ಬೋದು, ಸ್ಥಳಗಳ ಬಗ್ಗೆ ಆಗಿರ್ಬೋದು, ಮತ್ತೆ ಬುಕ್ಸ್ ಗಳ ಬಗ್ಗೆ ಆಗಿರ್ಬೋದು, ಮತ್ತೆ ಮಹಾಕಾವ್ಯಗಳ ಬಗ್ಗೆ ಆಗಿರ್ಬೋದು, ಇವೆಲ್ಲರುಗಳಿಗೆ ಐತಿಹಾಸಿಕ ಅಥವಾ ಪವಿತ್ರ ಏನ ಅಂತ ಕರಿತೀವಿ. ಪವಿತ್ರ ಗ್ರಂಥಗಳು, ಪುಸ್ತಕಗಳು, ಸ್ಥಳಗಳು ಅಂತ ಹೇಳಿ ಕರಿತೀವಿ. ಅಂತ ಸಂದರ್ಭದಲ್ಲಿ ಅವುಗಳನ್ನು ಬಳಸುವಾಗ ಕಂಪಲ್ಸರಿ ಆರ್ಟಿಕಲ್ ದ ಅನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಭಾರತದ ಇಂಡಿಯನ್ ಎಪಿಕ್ಸ್ ಇಸ್ ನೋನ್ ಆಸ್ ದ ರಾಮಾಯಣ ಅಂಡ್ ದ ಮಹಾಭಾರತ. ದ ರಾಮಾಯಣ ಅಂಡ್ ದ ಮಹಾಭಾರತ. ಮತ್ತೆ ಧರ್ಮ ಗ್ರಂಥಗಳ ಬಗ್ಗೆ ಧರ್ಮಗ್ರಂಥಗಳ ಬಗ್ಗೆ ಮಾತನಾಡುವುದು ಕೂಡ ಆರ್ಟಿಕಲ್ ದ ವನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ದ ಖುರಾನ್, ದ ಗುರು ಗ್ರಂಥ ಸಾಹಿಬ, ಗುರು ಗ್ರಂಥ ಸಾಹಿಬ.
ಈ ತರ ಒಂದು ಪವಿತ್ರವಾಗಿರ್ತಕ್ಕಂಥ ಧರ್ಮ ಗ್ರಂಥಗಳಾಗಿರ್ಬೋದು ಅಥವಾ ಸ್ಥಳಗಳಾಗಿರ್ಬೋದು, ಪ್ಲೇಸ್ಗಳಾಗಿರ್ಬೋದು, ಮತ್ತೆ ಸ್ಪಾಟ್ಸ್ ಒಂದು ಪ್ರತಿಯೊಂದಕ್ಕೂ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಆರ್ಟಿಕಲ್ ದವನ್ನ ಬಳಸ್ತೀವಿ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ದಿ ಬಾಡಿ, ದೇಹದ ಯಾವುದೇ ಭಾಗಕ್ಕೆ ಸಂಬಂಧಿಸಿದಂತೆ ಮಾತುಗಳನ್ನು ಮಾಡ್ತಾ ಇದ್ರೆ ಅಲ್ಲಿ ಕಂಪಲ್ಸರಿ ಆರ್ಟಿಕಲ್ ದವನ್ನ ಬಳಸ್ತೀವಿ. ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. ದ ಹ್ಯಾಂಡ್ ಜೊತೆಗೆ ದ ಹೆಡ್, ಇಲ್ಲಿ ಪಾರ್ಟ್ಸ್ ಆಫ್ ದಿ ಬಾಡಿ ಜೊತೆ ಕಂಪಲ್ಸರಿ ಏನ್ ಮಾಡ್ತೀವಿ ನಾವು ಆರ್ಟಿಕಲ್ ದವನ್ನ ಬಳಸ್ತೀವಿ. ಜೊತೆಗೆ ಇಂಪಾರ್ಟೆಂಟ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ವಿ ಆರ್ ಗೋಯಿಂಗ್ ಟು ನೋ ದಟ್ ಆರ್ಡಿನಲ್ ನಂಬರ್ಸ್. ಸಾಕಷ್ಟು ಸಾರಿ ಒಂದು ಈ ದ ಬಗ್ಗೆ ಅಥವಾ ಈ ಆರ್ಡಿನಲ್ ನಂಬರ್ಸ್ ಬಗ್ಗೆ ಎಕ್ಸಾಮ್ಸ್ ಗಳಲ್ಲಿ ಕೇಳಿರ್ತಕ್ಕಂಥ ಉದಾಹರಣೆಗಳು. ವಿ ಆರ್ ಹ್ಯಾವಿಂಗ್ ಅ ನಂಬರ್ ಆಫ್ ಎಕ್ಸಾಂಪಲ್ಸ್ ವಿಚ್ ಆರ್ ಆಸ್ಕ್ಡ್ ಇನ್ ಎಕ್ಸಾಮಿನೇಷನ್ಸ್ ಲೈಕ್ first, second. There are two types of numbers. One is ordinal number and another one is cardinal number. ಇಲ್ಲಿ ಆರ್ಡಿನಲ್ ನಂಬರ್ಸ್ ಗೆ ರೋಮನ್ ಅಂಕಿ ಅಂತ ಕರೀತೀವಿ ಅಥವಾ ಫಸ್ಟ್ ಸೆಕೆಂಡ್ ಅಂತ ಕರೀತೀವಿ. ಅಂತ ಸಂಖ್ಯೆಗಳನ್ನ ಕಂಡಾಗ ಕಂಪಲ್ಸರಿ ಆಗಿ ಬಳಸಲೇಬೇಕು. ಫಾರ್ ಎಕ್ಸಾಂಪಲ್, ಶಿ ಈಸ್ ಸ್ಟ್ಯಾಂಡಿಂಗ್ ಇನ್ ಫಸ್ಟ್ ಫ್ಲೋರ್. ಶಿ ಈಸ್ ಸ್ಟ್ಯಾಂಡಿಂಗ್ on the first floor. On the first floor. She is standing on the first floor because we are having the ordinal number here. That's why we have used article the. ಇಲ್ಲಿ ಫಸ್ಟ್ ಆಗಿರ್ಬೋದು, ಸೆಕೆಂಡ್ ಆಗಿರ್ಬೋದು, ಈ ಆರ್ಡಿನಲ್ ನಂಬರ್ಸ್ ಜೊತೆ ಕಂಪಲ್ಸರಿ ಆಗಿ ಆರ್ಟಿಕಲ್ ದವನ್ನ ಬಳಸಲೇಬೇಕು. ನೆಕ್ಸ್ಟ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. We are having number of musical instruments. While the speaking about the musical instrument, we should use article the. ಇಲ್ಲಿ ಸಂಗೀತ ವಾದ್ಯಗಳಂತ ಏನು ಕರಿತೀವಿ ಅದ್ರ ಎಲ್ಲರ ಜೊತೆಗೆ ಏನಂದ್ರೆ ಅವುಗಳ ಬಗ್ಗೆ ಮಾತನಾಡುವಾಗ, ಅವುಗಳ ಬಗ್ಗೆ ತಿಳ್ಕೊಂಡಾಗ ಅಥವಾ ಅವುಗಳ ಬಗ್ಗೆ ಮೆನ್ಷನ್ ಮಾಡುವಾಗ ಬರೆಯುವಾಗ ಆರ್ಟಿಕಲ್ ದ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, he is playing the tabla. He is playing the tabla ಅಂತ. The tabla ಇಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇರೋದ್ರಿಂದ ಆ ತಬಲದ ಜೊತೆಗೆ ಆರ್ಟಿಕಲ್, ಡೆಫಿನಿಟ್ ಆರ್ಟಿಕಲ್ ದವನ್ನ ಬಳಸಬೇಕು. ಜೊತೆಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ತಕ್ಕಂಥ ಗಿಟಾರ್ ಆಗಿರ್ಬೋದು, ತಬಲ ಆಗಿರ್ಬೋದು, ಮತ್ತೆ ಶಹನ, ಇಂಥ ಹಲವಾರು ಒಂದು ಸಂಗೀತ ವಾದ್ಯಗಳ ಜೊತೆ ಕಂಪಲ್ಸರಿಯಾಗಿ ಆರ್ಟಿಕಲ್ ದವನ್ನ ಬಳಸಲೇಬೇಕು. ಜೊತೆಗೆ ಮೌಂಟೇನ್ ರೇಂಜಸ್, ದ ನೇಮ್ ಆಫ್ ದಿ ಮೌಂಟೇನ್ ರೇಂಜಸ್. ಮೌಂಟೇನ್ಸ್ ಬಗ್ಗೆ ಮಾತಾಡುವಾಗ ಅಥವಾ ಏನು ಶಿಖರಗಳ ಬಗ್ಗೆ ಮಾತನಾಡುವಾಗ ಅಲ್ಲಿಯೂ ಸಹ ಏನಂತೀವಿ ಆರ್ಟಿಕಲ್, ಡೆಫಿನಿಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್, ದ ಹಿಮಾಲಯಾಸ್, ದ ಮೌಂಟ್ ಎವರೆಸ್ಟ್. ಜೊತೆಗೆ ಇನ್ನೂ ಸಾಕಷ್ಟು ಯಾವೆಲ್ಲ ಏನು ಪರ್ವತ ಶ್ರೇಣಿಗಳ ಬಗ್ಗೆ ಆಗಿರ್ಬೋದು ಅಥವಾ ಪರ್ವತಗಳ ಬಗ್ಗೆ ಆಗಿರ್ಬೋದು ಮಾತನಾಡುವಾಗ ಅಥವಾ ಅದನ್ನು ತಿಳಿದುಕೊಳ್ಳುವಾಗ ಅದರ ಜೊತೆಗೆ ಮಾತನಾಡುವ ಸಂದರ್ಭಗಳಲ್ಲಿ ಆರ್ಟಿಕಲ್ ದವನ್ನ ಬಳಸಲೇಬೇಕು. ನೆಕ್ಸ್ಟ್, ಇಂಪಾರ್ಟೆಂಟ್ ಸಿಂಗಲ್ ಪೋಸ್ಟ್. ದಟ್ ಈಸ್ ಇಂಪಾರ್ಟೆಂಟ್ ಸಿಂಗಲ್ ಪೋಸ್ಟ್ ಅಂದ್ರೆ ಒಂದಿರ್ತಕ್ಕಂಥ ಪೋಸ್ಟ್ಗಳಿಗೆ, ಫಾರ್ ಎಕ್ಸಾಂಪಲ್ DC, AC, CM, PM ಇವೆಲ್ಲರ ಜೊತೆಗೆ ಏನ್ ಮಾಡ್ತೀವಿ ಅಂದ್ರೆ ಆರ್ಟಿಕಲ್ ದವನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಫ್ ಕಲಬುರ್ಗಿ, ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಫ್ ಕಲಬುರ್ಗಿ. ಜೊತೆಗೆ ನೆಕ್ಸ್ಟ್ ಸಿಂಗಲ್ ಪೋಸ್ಟ್ಗಳ ಬಗ್ಗೆ ಕೀಪಿಂಗ್ ಇನ್ ಮೈಂಡ್ ಮೈ ಡಿಯರ್ ಫ್ರೆಂಡ್ಸ್ ದಟ್ ಸಿಂಗಲ್ ಪೋಸ್ಟ್ಗಳ ಜೊತೆ ಒಂದು ಆರ್ಟಿಕಲ್ ಕಂಪಲ್ಸರಿ ದವನ್ನ ಬಳಸಲೇಬೇಕು. ನೆಕ್ಸ್ಟ್, ದ ನೇಮ್ಸ್ ಆಫ್ ಟ್ರೈನ್ಸ್, ಶಿಪ್ಸ್, ಪ್ಲೇನ್ಸ್ ಅಂಡ್ ರೈಟ್, ದ ಪ್ಲೇನ್ಸ್, ಟ್ರೈನ್ಸ್ ಅಂಡ್ ಶಿಪ್ಸ್ ಇವುಗಳ ಬಗ್ಗೆ ಮಾತನಾಡುವಾಗ ಪ್ಲೀಸ್ ಕೀಪಿಂಗ್ ಯುವರ್ ಮೈಂಡ್ ದಟ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ವಿ ಆಲ್ರೆಡಿ ನೋ ದಟ್ we have right number of times, that is the Titanic, that the Titanic we have read that the Titanic, not a Titanic or an Titanic, because it's belong to the category of ships. So ಹಂಗಾಗಿ ಅದನ್ನ ಶಿಪ್ಗಳ ಬಗ್ಗೆ, ಒಂದು ಶಿಪ್ಗಳ ಹೆಸರು ಮುಂದೆ ಕಂಪಲ್ಸರಿ ಟ್ರೈನ್ಸ್ಗಳಾಗಿರ್ಬೋದು, ಆಮೇಲೆ ಶಿಪ್ಗಳಾಗಿರ್ಬೋದು, ಆಮೇಲೆ ಪ್ಲೇನ್ಸ್ ಬಗ್ಗೆ ಆಗಿರ್ಬೋದು, ದ ಕಿಂಗ್ ಫಿಶರ್, ದ ಕತಾರ್, ಇಂಥವು ಏರೋಪ್ಲೇನ್ಗಳು ಮತ್ತೆ ಟ್ರೈನ್ಸ್ಗಳ ಬಗ್ಗೆ ದ ಚೆನ್ನೈ ಎಕ್ಸ್ಪ್ರೆಸ್, ದ ಮುಂಬೈ ಎಕ್ಸ್ಪ್ರೆಸ್, ದ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್, ಟ್ರೈನ್ಸ್ಗಳ ಬಗ್ಗೆ, ಶಿಪ್ಸ್ಗಳ ಬಗ್ಗೆ ಮಾತನಾಡುವಾಗ ಅಲ್ಲಿ ಕಂಪಲ್ಸರಿ ಏನಾದ್ರು ಆರ್ಟಿಕಲ್ ಅನ್ನ ಬಳಸಲೇಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಈ ಟ್ರೈನ್ಸ್ ಆಗಿರ್ಬೋದು, ಶಿಪ್ಸ್ ಆಗಿರ್ಬೋದು, ಪ್ಲೇನ್ಸ್ ಆಗಿರೋದ್ರ ಜೊತೆಗೆ ವಿತ್ ದ ಟೈಟಲ್ಸ್, ಏನು ಟೈಟಲ್ಸ್ಗಳೇನಿರ್ತಾವ,
ಟೈಟಲ್ಸ್ಗಳು ಬಗ್ಗೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾವ್ದಾದ್ರು ದ ನೋಬೆಲ್ ಪ್ರೈಸಸ್ಗಳು ಆಗಿರ್ಬೋದು. ಆಮೇಲೆ ಟೈಟಲ್ಸ್ ಅಂದ್ರೆ The next point is, my dear friends, that is within the title. ಇಲ್ಲಿ ಶೀರ್ಷಿಕೆ ಅಥವಾ ಶಿರೋಬರಹ ಏನು ಅಂತ ಕರಿತೀವಿ, ಹೆಡಿಂಗ್ ಅಂತ ಏನು ಕರಿತೀವಿ, ಅದಕ್ಕೂ ಕೂಡ ನಾವೇನು ಮಾಡ್ತೀವಿ ವಿತ್ ದ ಟೈಟಲ್ಸ್ ಜೊತೆ, ಇದಕ್ಕೂ ಟೈಟಲ್ಸ್ಗಳ ಬಗ್ಗೆ, ಟೈಟಲ್ಸ್ಗಳ ಜೊತೆಗೂ ಏನು ಮಾಡ್ತೀವಿ ಆರ್ಟಿಕಲ್, ಡೆಫಿನಿಟ್ ಆರ್ಟಿಕಲ್ ಅನ್ನ ಬಳಸ್ತೀವಿ. ಜೊತೆಗೆ ಸೂಪರ್ಲೇಟಿವ್ ಡಿಗ್ರೀಸ್. My dear friends, as we know that there are 3 degrees are there. One is positive degree, second one is comparative degree, and third one is superlative degrees. ವರ್ಕ್ ಫಾರ್ಮ್ಗಳು ಚೇಂಜ್ ಆಗ್ತಾವಲ್ಲ, ಅದೇ ರೀತಿಯಾಗಿ ಸೂಪರ್ಲೇಟಿವ್ ಡಿಗ್ರಿ. ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಡಿಗ್ರಿ, comparative degree, superlative degree. As we know that there are 3 types of degrees. One is positive degree, and second one is comparative degree, and third one is superlative degree. That is, this positive degrees, we can see there no comparison will be there. But when comparison degree comes there, that we can comparison between 2 groups or 2 members or more than one members, that is comparative degree. And superlative degree, this is compared to the whole, and so a person is to be compared with the whole group or in a class. And for example, Rahul is the tallest boy in the class. Rahul is the tallest boy in the class. Here we can see the superlative degree, tall. We can use positive degree, tall, and comparative degree, taller than, and superlative degree, the tallest. It means he is the tallest person. ಅಂದ್ರೆ ಅತಿ ಎತ್ತರವಾಗಿರ್ತಕ್ಕಂಥ ಹುಡುಗ ಅಂತೇಳಿ. ಇಲ್ಲಿ ಪಾಸಿಟಿವ್ ಡಿಗ್ರಿ ಅಂದ್ರೆ ಸ್ನೇಹಿತರೆ ನಮಗೆಲ್ಲರೂ ಗೊತ್ತಿರೋ ಹಾಗೆ 3 ತರದ ಡಿಗ್ರಿಗಳನ್ನು ನೋಡ್ತೀವಿ. ಒಂದು ಪಾಸಿಟಿವ್ ಡಿಗ್ರಿ, ಈ ಡಿಗ್ರಿಯಲ್ಲಿ ನಾವು ಯಾರನ್ನು ಕಂಪೇರ್ ಮಾಡಲ್ಲ, ಕೇವಲ ಒಬ್ಬ ವ್ಯಕ್ತಿ ಬಗ್ಗೆ ಮಾತನಾಡ್ತೀವಿ. ಜೊತೆಗೆ ಕಂಪ್ಯಾರಿಟಿವ್ ಡಿಗ್ರಿ, ಈ ಒಂದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಇಬ್ಬರ ನಡುವೆ ಅಥವಾ 2 ಗುಂಪುಗಳ ಮಧ್ಯೆ ಏನ್ ಮಾಡ್ತೀವಿ ಕಂಪ್ಯಾರಿಸನ್, ಹೋಲಿಕೆ ಇರ್ತದ. ಬಟ್ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಯಾವುದು, ನಾವು ಆರ್ಟಿಕಲ್ ದ ನಾವು ಬಳಸ್ತೀವಲ್ಲ, ಸೂಪರ್ಲೇಟಿವ್ ಡಿಗ್ರಿ ಜೊತೆ ಇಲ್ಲಿ ನೋಡಿ, ರಾಹುಲ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಅಂದ್ರೆ ರಾಹುಲ್ನನ್ನ ನಾವು ಒಂದು ಪೂರ್ತಿ ಸಂಪೂರ್ಣವಾಗಿರ್ತಕ್ಕಂಥ ತರಗತಿಗೆ ಹೋಲಿಸ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಜೊತೆ ಆರ್ಟಿಕಲ್ ದ ನಾವು ಬಳಸ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಕಾದ್ರೆ ಪ್ರಿಯದರ್ಶಿನಿ is the most beautiful girl, girl in my family. Another example we can see here, Priyadarshini is the most beautiful girl in my family. We are comparing Priyadarshini to our whole family. It is called superlative degree. ಈ ಒಂದು ಡಿಗ್ರಿ ಜೊತೆ ಏನು ಮಾಡಿ, the most ಅಂದ್ರೆ ನಾವು ಪ್ರಿಯದರ್ಶಿನಿ ಎಂಬ ಮಗುವನ್ನ ಫ್ಯಾಮಿಲಿ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದೀವಿ. ಯಾವುದರಲ್ಲಿ ಅಂದ್ರೆ ಈ ಸೂಪರ್ಲೇಟಿವ್ ಡಿಗ್ರಿ ಬರುತ್ತೆ. ಈ ಸೂಪರ್ಲೇಟಿವ್ ಡಿಗ್ರಿ ಜೊತೆ ಏನು ಫಾರ್ಮ್ಸ್ ಇದ್ದಾವಲ್ರಿ, ಟಾಲೆಸ್ಟ್ ಇದೆ, ಬ್ಯೂಟಿಫುಲ್, ಮೋಸ್ಟ್ ದ್ಯಾನ್ ಅಂತ ಇದೆ. ಶಿ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಅಂದ್ರೆ ದ ಮೋಸ್ಟ್ ಅಂತಕ್ಕಂಥ ಪದ ಸೂಪರ್ಲೇಟಿವ್ ಡಿಗ್ರಿ ಸಂಬಂಧಪಟ್ಟಿರೋದ್ರಿಂದ ಇಲ್ಲಿ ಆರ್ಟಿಕಲ್ ದವನ್ನ ಬಳಸಿವಿ. ಈ ಪ್ರಿಯದರ್ಶಿನಿಯನ್ನ ಕುಟುಂಬದ ಜೊತೆಗೆ ಹೋಲಿಕೆ ಮಾಡ್ತಾ ಇದ್ದೀವಿ. ಹಾಗಾಗಿ ಸೂಪರ್ಲೇಟಿವ್ ಡಿಗ್ರಿ ಅನ್ಸ್ಕೊಳುತ್ತೆ. ಅದಕ್ಕಾಗಿ ನಾವು ರೂಲ್ಸ್ ಪ್ರಕಾರ ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ಸೂಪರ್ಲೇಟಿವ್ ಡಿಗ್ರಿಗೆ ದ ಅನ್ನ ಬಳಸ್ತಾ ಇದ್ದೀವಿ ಸ್ನೇಹಿತರೆ. ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್, this is very important point. Historical buildings, we have seen that we are having a rich history of heritage and culture. We
ವಿ ಬಿಲಾಂಗ್ ಟು ದಿ ಇಂಡಿಯಾ, ದಟ್ ಈಸ್ ನಾವು ಅತ್ಯಂತ ಆಗಿದ್ವಿ, ಇವಾಗೂ ಕೂಡ ಶ್ರೀಮಂತ ಇದ್ದೀವಿ. ನಮ್ಮ ಇತಿಹಾಸ ಆಗಿರ್ಬೋದು, ನಮ್ಮ ಒಂದು ಸಂಪ್ರದಾಯಗಳು ಮತ್ತೆ ನಮ್ಮ ಒಂದು ಏನು ಆಚಾರ ವಿಚಾರಗಳು ಜಗತ್ತಿಗೆ ನಾವು ಮಾದರಿಯಾಗಿರ್ತಕ್ಕಂಥ ದೇಶ ನಮ್ಮ ದೇಶ. ಇಂಥ ಒಂದು ಸಂದರ್ಭಗಳಲ್ಲಿ ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಏನೇ ಐತಿಹಾಸಿಕ ಕಟ್ಟಡಗಳ ಜೊತೆ ಏನ್ ಮಾಡ್ತೀವಿ ಅಂದ್ರೆ ಆರ್ಟಿಕಲ್ ದವನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ದ ತಾಜ್ ಮಹಲ್, ದ ತಾಜ್ ಮಹಲ್ ಜೊತೆಗೆ ದ ಕೋನಾರ್ಕ್ ಟೆಂಪಲ್, ದ ಕೋನಾರ್ಕ್ ಟೆಂಪಲ್ ನೋಡಿ, ಎರಡು ಐತಿಹಾಸಿಕ ಕಟ್ಟಡಗಳು. ತಾಜ್ ಮಹಲ್ ಕೂಡ ಒಂದು ಐತಿಹಾಸಿಕ ಕಟ್ಟಡ, ಅದ್ರ ಜೊತೆಗೆ ಆರ್ಟಿಕಲ್ ದವನ್ನ ಬಳಸಿದೀವಿ. ಜೊತೆಗೆ ಕೋನಾರ್ಕ್ ಟೆಂಪಲ್, ಏನ್ ಕೋನಾರ್ಕ್ ಟೆಂಪಲ್ ಇದೆಯಲ್ಲ ಅದು ಕೂಡ ಒಂದು ಐತಿಹಾಸಿಕ ಟೆಂಪಲ್ ಆಗಿರೋದ್ರಿಂದ ಆರ್ಟಿಕಲ್ ದವನ್ನ ಬಳಸ್ತೀವಿ. ಜೊತೆಗೆ ಇತಿಹಾಸ ಏನೇ ಜಗತ್ತಿನಲ್ಲಿ which is only one in the masterpiece in the world, there should be used article the. ಜಗತ್ತಿನಲ್ಲಿ ಒಂದೇ ಇರಬೇಕು ಅದು ಅಂತದನ್ನ, ಅದ್ರ ಜೊತೆಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಆರ್ಟಿಕಲ್ ದವನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕಟ್ಟಡಗಳಾಗಿರ್ಬೋದು, ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ಲೇಸ್ಗಳಾಗಿರ್ಬೋದು, ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ಸ್ಗಳಾಗಿರ್ಬೋದು, ಎಲ್ಲರ ಜೊತೆಗೆ ಏನ್ ಮಾಡ್ತೀವಿ ಅಂದ್ರೆ ಆರ್ಟಿಕಲ್ ದವನ್ನ ಬಳಸ್ತೀವಿ. ಜೊತೆಗೆ ನ್ಯೂಸ್ ಪೇಪರ್ಸ್, ಮ್ಯಾಗಝಿನ್ಸ್, ರಿಪೋರ್ಟ್ಸ್ ಅಂಡ್ ಜರ್ನಲ್ಸ್ ಇವುಗಳ ಜೊತೆಗೂ ಕೂಡ ಏನ್ ಮಾಡ್ತೀವಿ ಅಂದ್ರೆ ನಾವು ಆರ್ಟಿಕಲ್ ದವನ್ನ ಕಂಪಲ್ಸರಿ ಬಳಸಲೇಬೇಕು. ಫಾರ್ ಎಕ್ಸಾಂಪಲ್ ದ ಡೆಕ್ಕನ್ ಹೆರಾಲ್ಡ್, ದ ಹಿಂದೂ, ದ ಇಂಡಿಯನ್ ಎಕ್ಸ್ಪ್ರೆಸ್ ಇಂಥ ನ್ಯೂಸ್ ಪೇಪರ್, ದ ಕನ್ನಡ ಪ್ರಭ, ಇಂಥವೆಲ್ಲ ಒಂದು ದಿನಪತ್ರಿಕೆಗಳಾಗಿರ್ಬೋದು, ಮಾಸ ಪತ್ರಿಕೆಗಳಾಗಿರ್ಬೋದು, ವಾರ ಪತ್ರಿಕೆಗಳಾಗಿರ್ಬೋದು, ಇವುಗಳ ಎಲ್ಲದರ ಪತ್ರಿಕೆಗಳ ಜೊತೆಗೆ ಜರ್ನಲ್ಸ್ಗಳಾಗಿರ್ಬೋದು, ಮತ್ತೆ ಆಮೇಲೆ ರಿಪೋರ್ಟ್ಸ್ಗಳಾಗಿರ್ಬೋದು, ಇವುಗಳ ಜೊತೆಗೆ ಏನ್ ಮಾಡ್ತೀವಿ ಅಂದ್ರೆ ಆರ್ಟಿಕಲ್ ದವನ್ನ ಬಳಸಲೇಬೇಕು ಸ್ನೇಹಿತರೆ. ಜೊತೆಗೆ ರಿವರ್ಸ್ ಅಂಡ್ ಓಷನ್ಸ್ ಅಂಡ್ ಸೀಸ್, ಸಮುದ್ರಗಳು, ಸಾಗರಗಳು ಮತ್ತೆ ನದಿಗಳ ಜೊತೆ ಏನ್ ಮಾಡ್ತೀವಿ ಅಂದ್ರೆ ಕಂಪಲ್ಸರಿ ಆರ್ಟಿಕಲ್ ದವನ್ನ ಬಳಸ್ತೀವಿ. ದ ಗ್ಯಾಂಗೆ ಅಂತ ಹೇಳಿ ಕರಿತೀವಿ, ದ ಗ್ಯಾಂಗೆ. ಆಮೇಲೆ ದ ಕಾವೇರಿ, ಆಮೇಲೆ ಹಿಂದೂ ಮಹಾಸಾಗರ, ಇವೆಲ್ಲ ಜಗತ್ತಿನಲ್ಲಿರುವಂತಹ ಎಲ್ಲ ನದಿಗಳಾಗಿರ್ಬೋದು, ಸಮುದ್ರಗಳಾಗಿರ್ಬೋದು, ಮತ್ತೆ ಮಹಾಸಾಗರಗಳಾಗಿರ್ಬೋದು, ಇವೆಲ್ಲಗಳಿಗೂ ಏನ್ ಮಾಡ್ತೀವಿ ಅಂದ್ರೆ ಆರ್ಟಿಕಲ್ ದವನ್ನ ಬಳಸ್ತೀವಿ. ಇಷ್ಟು ಸಾಕಷ್ಟು ಪಟ್ಟಿ ಮಾಡಿರ್ತಕ್ಕಂಥ ಸ್ನೇಹಿತರೆ. ಜೊತೆಗೆ a very important thing that I have faced many exams. They were asked on a definite article like this. There were questions were like this. ನೋಡಿ, this is very important which I am going to deal. ಯಾವ ಸೆಂಟೆನ್ಸ್ ನಲ್ಲಿ WH ವರ್ಡ್ ಇರುತ್ತೋ ಅಲ್ಲಿ ಕಂಪಲ್ಸರಿ ಆಗಿ ಆರ್ಟಿಕಲ್ ಸಬ್ಜೆಕ್ಟ್ ಜೊತೆಗೆ ಆರ್ಟಿಕಲ್ ದವನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, the sentence which contains WH word, the must and should be used article. For example, he is dash boy who won the first prize. The first prize in which competition it is. ನೋಡಿ ಸ್ನೇಹಿತರೆ, ಸೆಂಟೆನ್ಸ್ ಏನಂತಿದೆ ಅಂದ್ರೆ, look at the sentence is like that. He is dash boy who won the first prize in the quiz competition. That is competition, my dear friends. He is dash boy who won the first prize in quiz competitions. The options were like A, and I, the, and D, none of the above. None of the above ಅಂತ ಇದ್ದಾಗ ನಾವು ಯಾವುದನ್ನ ಸೆಲೆಕ್ಟ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ WH ವರ್ಡ್ ರೂಲ್ ಏನು ಹೇಳುತ್ತೆ ಅಂದ್ರೆ, ಆ ಸೆಂಟೆನ್ಸ್ ನಲ್ಲಿ WH ವರ್ಡ್ ಇದ್ರೆ ಅಲ್ಲಿ ಆರ್ಟಿಕಲ್ ದವನ್ನ ಬಳಸ್ತೀವಿ. ಈಗ WH ವರ್ಡ್ ಇದೆ ಫ್ರೆಂಡ್ಸ್, ಹಾಗಾಗಿ ಇದನ್ನ ನಾವು ದ ಬಾಯ್ ಅಂತೇಳಿ ಮಾಡ್ತೀವಿ. ದ ಬಾಯ್ ಅಂತೇಳಿ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಏನು ಅಂತಂದ್ರೆ, Radha is dash girl
who got the first rank. ನೋಡಿ ಸ್ನೇಹಿತರೆ, ಈ ಒಂದು ಸೆಂಟೆನ್ಸ್ ಯಾವ ರೀತಿ ಇದೆ, ರಾಧಾ ಈಸ್ ಡ್ಯಾಶ್ ಗರ್ಲ್ ಹೂ ಗಾಟ್ ದ ಫಸ್ಟ್ ರ್ಯಾಂಕ್. ನೋಡಿ ಇಲ್ಲಿ ಮತ್ತೆ ಇಲ್ಲಿ ಆರ್ಡಿನಲ್ ನಂಬರ್ ಬಂದಿದೆ, ಹಾಗಾಗಿ ನಾವು ಇಲ್ಲಿ ಆರ್ಟಿಕಲ್ ದ ಅನ್ನು ಬಳಸಿದ್ವಿ. ಇಲ್ಲಿ ನೋಡಿ ಇಲ್ಲಿ ಕೂಡ ದ ಫಸ್ಟ್ ಹಾಗಾಗಿ ಇಲ್ಲಿ ನೋಡಿ ರಾಧಾ ಈಸ್ ದ ಗರ್ಲ್. ಯಾಕಂದ್ರೆ ಈ ಒಂದು ಸೆಂಟೆನ್ಸ್ ನಲ್ಲಿ WH ಪದ ಅಡಗಿದೆ, ಹಾಗಾಗಿ ನಾವು ಅದನ್ನ ದ ಗರ್ಲ್ ಅಂತ ಹೇಳಿ ಮಾಡ್ಕೊಳ್ಬೇಕಾಗುತ್ತೆ. Yes, my dear friends, this is all about today's session. And in the coming days, next class, next video, I am going to deal with the indefinite articles, that is a and a. ಈ ಒಂದು ದಗೆ ಸಂಬಂಧಪಟ್ಟಂತ ಮಾಹಿತಿ ಸಾಕಷ್ಟು ಮಾಹಿತಿ ನೀಡಿದ್ದೀನಿ ಅಂತ ಅನ್ಕೊಳ್ತಾ, ಸ್ನೇಹಿತರೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಗೆ ಪೂರ್ಣ ವಿರಾಮವನ್ನು ಹೇಳ್ತೇನೆ. ಅಲ್ಲಿಯವರೆಗೆ